ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಿಡಿಯೋನ ಪರಿಪೂರ್ಣವಾಗಿ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಹಿಸ್ಟ್ರಿ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಇದೆ. ಭಾರತದ ಸಂವಿಧಾನ ರಚನೆಯ ಅವಧಿ 2 ವರ್ಷ 11 ತಿಂಗಳು 18 ದಿನಗಳು ತಗೊಂಡಿರ್ತದೆ. ಆ್ಯಂಡ್ ಭಾರತದ ಸಂವಿಧಾನದ ಸಭೆಯ ಕಲ್ಪನೆಯನ್ನು ನೀಡಿದ್ದು ಕ್ಯಾಬಿನೆಟ್ ಮಿಷನ್ ಯೋಜನೆ 1946ರಲ್ಲಿ. ಭಾರತ ಸಂವಿಧಾನವನ್ನು ನವೆಂಬರ್ 26, 1950ರಂದು ಪರಿಪೂರ್ಣವಾಗಿ ಅಧಿಕೃತವಾಗಿ ಜಾರಿಗೊಳಿಸಲಾಗಿದೆ. ಭಾರತೀಯ ಸಂವಿಧಾನ ಸಭೆಯ ಮೊದಲ ಬಾರಿಗೆ ಸಭೆ ಸೇರಿದ್ದು ಡಿಸೆಂಬರ್ 9, 1946ರಲ್ಲಿ. ಚುನಾಯಿತ ಸಂವಿಧಾನಿಕ ಸಭೆಯಿಂದ ಭಾರತದ ಸಂವಿಧಾನವನ್ನು ರೂಪಿಸುವ ಪ್ರಸ್ತಾಪವನ್ನು ಮಾಡಿದ್ದು ಬ್ರಿಟಿಷ್ ಕ್ಯಾಬಿನೆಟ್ ನಿಯೋಗ. ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ನೆಹರೂರವರು ಡಿಸೆಂಬರ್ 13, 1946ರಲ್ಲಿ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಕರಡು ರಚನಾ ಸಮಿತಿ ಒಳಗೊಂಡಿರುವ ಸದಸ್ಯರ ಸಂಖ್ಯೆ 7 ಜನ ಆಗಿತ್ತು. ಕರಡು ಸಮಿತಿಯ ಮೊದಲ ಸಭೆ 30 ಆಗಸ್ಟ್ 1947ರಲ್ಲಿ ಸಭೆ ಸೇರಿತ್ತು. ಆ್ಯಂಡ್ ಭಾರತೀಯ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿದವರು ಸರ್ BN ರಾವ್ ಅವರು. ಇನ್ನು ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಆಗಿದ್ದವರು ಕರ್ನಾಟಕದ ಮೊದಲ ರಾಜಮನೆತನ ಶಾತವಾಹನರು ಹಾಗೂ ದಕ್ಷಿಣ ಭಾರತವನ್ನು ಆಳಿದ ಮೊದಲ ರಾಜಮನೆತನ ಕೂಡ ಶಾತವಾಹನರೇ. ಕರ್ನಾಟಕ ಎಂಬ ಪದ ಮೊಟ್ಟ ಮೊದಲು ಉಲ್ಲೇಖವಾದ ಗ್ರಂಥ ಮಹಾಭಾರತದ ಭೀಷ್ಮ ಪರ್ವದಲ್ಲಿದೆ. ಇದನ್ನು ಹೊರತುಪಡಿಸಿ ಮಧ್ಯ ತಮಿಳುನಾಡಿನ ಗ್ರಂಥ ಶಿಲಪಾದಿಕಾರಂ ಅನ್ನೋ ಗ್ರಂಥದಲ್ಲೂ ಕೂಡ ಇದೆ. ಅದರ ಕರ್ತೃ ಇಳಂಗವಡಿಗಲ್ಲಂತ. ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡಿಗರು ಕದಂಬರು. ಕರ್ನಾಟಕವನ್ನು ಅತಿ ಹೆಚ್ಚು ಅವಧಿಯವರೆಗೆ ಆಳ್ವಿಕೆ ಮಾಡಿದ ಮನೆತನ ತಲಕಾಡಿನ ಗಂಗರು. ಕರ್ನಾಟಕ ಬಲ ಎಂಬ ಸೈನ್ಯದೊಂದಿಗೆ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನ ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಅಂತಂದರೆ ಇಮ್ಮಡಿ ಪುಲಕೇಶಿ. ಅವನಿಗೆ ದಕ್ಷಿಣ ಪತೇಶ್ವರ ಅನ್ನುವಂತಹ ಬಿರುದು ಇತ್ತು, ಗೊತ್ತಿರಲಿ. ಆ್ಯಂಡ್ ಕರ್ನಾಟಕವನ್ನು ಮೊದಲು ಮೈಸೂರು ಸಂಸ್ಥಾನ ಅಂತ ಕರಿತಾ ಇದ್ರು. 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಮತ್ತೆ ಪುನರ್ನಾಮಕರಣಗೊಂಡಿದೆ. ಕರ್ನಾಟಕ ಅಂತ. ಆಮೇಲೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಆ್ಯಂಡ್ ಜನಸಂಖ್ಯೆಯಲ್ಲಿ ಕರ್ನಾಟಕ 8ನೇ ಸ್ಥಾನದಲ್ಲಿ ಅತಿ ದೊಡ್ಡ ರಾಜ್ಯವಾಗಿದೆ. ಇನ್ನು ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯವಾಗಿದೆ ಕರ್ನಾಟಕದ್ದು. ಕರ್ನಾಟಕ ರಿಲೇಟೆಡ್ ಇಂಪಾರ್ಟೆಂಟ್ ನೋಟ್ಸ್ ಇದೆ ನಮ್ಮ ಚಾನಲಲ್ಲಿ. ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ. ಈಗಿನ ಬಿಹಾರ್ ರಾಜ್ಯದಲ್ಲಿ ಬರುತ್ತೆ. ಇನ್ನು ಚಾಣಕ್ಯನಿಗೆ ಇದ್ದಂತಹ ಹೆಸರುಗಳು ವಿಷ್ಣುಗುಪ್ತ ಮತ್ತು ಕೌಟಿಲ್ಯ ಅಂತ ಕರಿತಾ ಇದ್ರು. ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದು, ಈತ ಅರ್ಥಶಾಸ್ತ್ರ ಅನ್ನುವಂತಹ ಗ್ರಂಥದಲ್ಲಿ ರಾಜತಂತ್ರಗಳಿಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಬರೆದಿದ್ದಾರೆ. ಈ ಕೃತಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊದಲ ಬಾರಿಗೆ ಸಿಕ್ಕಿದ್ದು. ಇದನ್ನು ಶ್ಯಾಮಶಾಸ್ತ್ರಿ ವಿದ್ವಾಂಸರು ಏನು ಮಾಡಿರ್ತಾರೆ, ಶೋಧಿಸಿರ್ತಾರೆ. ಇನ್ನು ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿದ್ದು. ಆತನ ಮಗನಾದಂತಹ ಬಿಂದುಸಾರನಿಗೆ ಸಿಂಹಾಸನವನ್ನು ಬಿಟ್ಟುಕೊಟ್ಟು ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ದೇಹತ್ಯಾಗ ಮಾಡ್ತಾನೆ. ಅವನ ಮಗ ಬಿಂದುಸಾರ 25 ವರ್ಷಗಳ ಕಾಲ ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ. ಮುಂದೆ ಚಂದ್ರಗುಪ್ತ ಮೌರ್ಯನ ನಂತರ. ಆ್ಯಂಡ್ ಮರಳುಗಾಡಿನ ಪ್ರದೇಶದ ನೈಸರ್ಗಿಕ ಸಸ್ಯವರ್ಗಕ್ಕೆ ಒಂದು ಲಕ್ಷಣವನ್ನು ಬರೀರಿ ಅಂತಂದರೆ ಅಥವಾ ಗುರುತಿಸ್ರಿ ಅಂದರೆ ಅವುಗಳು ಬಹು ಆಳದವರೆಗೂ ಬೇರುಗಳನ್ನ ಹೊಂದಿರ್ತದೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಸೀತಸಾಗರ ಪ್ರವಾಹ ಹರಿಯುವ ಪ್ರದೇಶ ಅಂತಂದರೆ ಅದು ಪಶ್ಚಿಮ ಭಾಗ. ಇನ್ನು ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡ ಸರೋವರ ಮತ್ತು ಅತ್ಯಂತ ತಗ್ಗಿನಲ್ಲಿರುವಂತಹ ಸರೋವರ ಐರ್ ಸರೋವರ. ಹಾಗೂ ಪಶ್ಚಿಮ ಭಾಗದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆಯಾದಂತಹ ಐಯರ್ಸ್ ಉಲುರು ಶಿಲೆ ಇದೆ ಸರೋವರ ಕೂಡ. ಏಕಶಿಲೆ, ಅತಿ ದೊಡ್ಡ ಏಕಶಿಲೆ.
ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಇರುವ ವಾಯುಗುಣ ಉಷ್ಣವಲಯ ಮತ್ತು ಉಪಉಷ್ಣವಲಯದ ವಾಯುಗುಣ ಇದೆ. ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಇರುವಂತಹ ವಾಯುಗುಣ. ಇನ್ನು ಆಸ್ಟ್ರೇಲಿಯಾದ ಹುಲ್ಲುಗಾವಲು ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನಾ ಹುಲ್ಲುಗಾವಲು ಇದೆ. ಓಕೆ, ಹಾಗೆ ಕೋಪರ್ನಿಕಸ್ನ ವಾದವನ್ನು ಪ್ರಾಯೋಗಿಕವಾಗಿ ಸಾಧಿಸಿ ತೋರಿಸಿದವರು ಅಂತಂದರೆ ಕೆಪ್ಲರ್. ಇನ್ನು ತ್ರೈಸಮುದ್ರ ತೋಯ ಪೀತವಾಹನ ಅನ್ನುವಂತಹ ಬಿರುದನ್ನು ಹೊಂದಿದ ಅರಸ ಅಂತಂದರೆ ಗೌತಮಿಪುತ್ರ ಶಾತಕರ್ಣಿ. ಯಾಕೆ ಅಂತಂದರೆ ಅದು 3 ಸಮುದ್ರಗಳ ನೀರನ್ನು ಕುಡಿದಂತಹ ಕುದುರೆಯನ್ನು ವಾಹನವಾಗಿ ಹೊಂದಿದ್ದರಿಂದ ಅವನಿಗೆ ಆ ಬಿರುದು ಇತ್ತು. ಓಕೆ, ಗೌತಮಿಪುತ್ರ ಶಾತಕರ್ಣಿ ಶಾತವಾಹನ ಮನೆತನದ ಪ್ರಸಿದ್ಧ ದೊರೆ. ಈತನ ಸಾಮ್ರಾಜ್ಯ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೂ ಈತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಇನ್ನು ಶಾತವಾಹನರ ಮನೆತನದ ಸ್ಥಾಪಕ ಅಂತಂದರೆ ಶಿಮುಖ. ಇವರ ರಾಜಧಾನಿ ಪ್ರತಿಷ್ಠಾನ ಈಗಿನ ಮಹಾರಾಷ್ಟ್ರದ ಪೈಠಾನ ಆ ಪ್ರದೇಶ. ಓಕೆ, ಇನ್ನು ಪೈಠಾನ ಗೋದಾವರಿ ನದಿ ದಡದಲ್ಲಿದೆ. ಶಾತವಾಹನರ ರಾಜಲಾಂಛನ ವರುಣ ಆಗಿತ್ತು. ಇದು ವೆರಿ ಇಂಪಾರ್ಟೆಂಟ್ ಟು ದ ರಿಲೇಟೆಡ್ ಶಾತವಾಹನಾಸ್. ಓಕೆ, ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಗೋದಾವರಿ ನದಿ. ಇದನ್ನು ಭಾರತದ ವೃದ್ಧ ಗಂಗೆ ಅಂತ ಕೂಡ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಶಾತವಾಹನರಲ್ಲಿ ಅತಿ ಹೆಚ್ಚು ನಾಣ್ಯಗಳನ್ನು ಹೊರಡಿಸಿದ ಅರಸ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ಮತ್ತು ಅವ ತನ್ನ ನಾಣ್ಯಗಳ ಮೇಲೆ ಶಂಖ, ಹಡಗು, ಮೀನಿನ ಚಿತ್ರಗಳನ್ನ ಮುದ್ರಿಸಿದ್ದಾನೆ. ಗೌತಮಿಪುತ್ರ ಶಾತಕರ್ಣಿಯ ಇನ್ನೊಂದು ಬಿರುದು ಅಂತಂದರೆ ಏಕ ಬ್ರಾಹ್ಮಣ. ಯಾಕೆ ಅಂತಂದರೆ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದರಿಂದ ಅವನಿಗೆ ಆ ಬಿರುದು ಇತ್ತು. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ. ಈತನಿಗಿದ್ದಂತಹ ಪ್ರಸಿದ್ಧ ಬಿರುದು ಅಂತಂದರೆ ದಕ್ಷಿಣ ಪತೇಶ್ವರ ಮತ್ತು ಪರಮೇಶ್ವರ. ಕ್ರಿಸ್ತಶಕ 634ರಲ್ಲಿ ಉತ್ತರ ಪತೇಶ್ವರನಾದಂತಹ ಹರ್ಷವರ್ಧನ ಹಾಗೂ ಇಮ್ಮಡಿ ಪುಲಕೇಶಿಗೆ ನರ್ಮದಾ ದಡದಲ್ಲಿ ನರ್ಮದಾ ನದಿ ಕಾಳಗ ಆಗುತ್ತೆ. ಅದರಲ್ಲಿ ಇಮ್ಮಡಿ ಪುಲಕೇಶಿ ಜಯಶಾಲಿ ಆಗ್ತಾನೆ. Okay, thank you so much for watching this video. Once again, share this video with your friends if you like, and ವಿಡಿಯೋಗೊಂದು ಲೈಕ್ ಮಾಡಿ. ಸಿಗೋಣ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.